Dear students, how to prepare for second PUC exam? Motivation and revision tips for second PUC examination. 2026ರಲ್ಲಿ ಸೆಕೆಂಡ್ PUC ಎಕ್ಸಾಮಿನೇಷನ್ ಬರೆಯುತ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗಾಗಿ ಈ ವಿಡಿಯೋ. Dear second PUC students, this is not just an exam. This is a turning point in your life. Your hard work of 2 years will be tested in a few weeks, and I want to tell you one thing very clearly: you are capable, you are prepared, you can succeed. ವಿದ್ಯಾರ್ಥಿಗಳೇ, ಇದು ಕೇವಲ ಒಂದು ಪರೀಕ್ಷೆ ಅಲ್ಲ, ಇದು ನಿಮ್ಮ ಜೀವನದ ಮಹತ್ವವಾದಂಥ ಘಟ್ಟ. ಈ ಒಂದು ಸಮಯ ಬಹಳ ಮಹತ್ವವಾದದ್ದು. ಯಾಕಂತಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ಮೊದಲಿನಿಂದನೇ ಚೆನ್ನಾಗಿ ಓದಿರ್ತೀರಾ, ಆದರೆ ಕೆಲವೊಂದು ವಿದ್ಯಾರ್ಥಿಗಳು ಇನ್ನೂ ಕೂಡ ಸೀರಿಯಸ್ ಆಗಿಲ್ಲ. ಆದ್ದರಿಂದ ಇನ್ನೂ ನಿಮ್ಮ ಹತ್ರ ಸಮಯ ಇದೆ. ಚೆನ್ನಾಗಿ ಓದಿ, ಎಕ್ಸಾಮಿಗೆ ಪ್ರಿಪೇರ್ ಆಗಿ ನೀವು ಕೂಡ ಒಳ್ಳೆಯ ಅಂಕಗಳನ್ನು ಪಡೆಯಬಹುದು. ನಿಮ್ಮಲ್ಲಿ ಆ ಸಾಮರ್ಥ್ಯ ಇದೆ. ನೀವು ಕೂಡ ಯಾವುದೇ ಭಯವಿಲ್ಲದೆ ಆತ್ಮವಿಶ್ವಾಸದಿಂದ, ಧೈರ್ಯದಿಂದ ಪರೀಕ್ಷೆಯನ್ನು ಎದುರಿಸಿ ಒಳ್ಳೆಯ ಅಂಕಗಳನ್ನು ಪಡೆಯಬಹುದು. ಸೊ ಡು ನಾಟ್ ಫಿಯರ್ ದ ಎಕ್ಸಾಮ್, ಫೇಸ್ ಇಟ್ ವಿತ್ ದ ಕಾನ್ಫಿಡೆನ್ಸ್. ಅದಕ್ಕಾಗಿಯೇ ನಾನು ಕೆಲವೊಂದು ಟಿಪ್ಸನ್ನು ಇಲ್ಲಿ ಕೊಡುವುದಕ್ಕೆ ಇಷ್ಟಪಡ್ತೀನಿ. ವಿದ್ಯಾರ್ಥಿಗಳನ್ನು ಮೋಟಿವೇಟ್ ಮಾಡೋದಕ್ಕೆ ಹಾಗೂ ಇನ್ನೂ ಚೆನ್ನಾಗಿ ಓದಿ ಈ ಸಮಯವನ್ನು ಸರಿಯಾಗಿ ಬಳಸಿಕೊಂಡು ಒಳ್ಳೆಯ ಅಂಕಗಳನ್ನು ಪಡಿಬೇಕು ಅಂತ ಕೆಲವೊಂದು ಟಿಪ್ಸ್ಗಳನ್ನು ಕೊಡುವುದಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಫಸ್ಟ್ ಒನ್, ಬಿಲೀವ್ ಇನ್ ಯುವರ್ ಸೆಲ್ಫ್. ಮೆನಿ ಸ್ಟೂಡೆಂಟ್ಸ್ ಸೇಸ್, ಐ ಫಾರ್ಗಾಟ್ ಎವ್ರಿಥಿಂಗ್, others are studying better than me, I am scared. ಸೊ ನಿಮ್ಮಲ್ಲಿ ನಿಮಗೆ ನಂಬಿಕೆ ಇರಲಿ. ಯಾವುದೇ ಕಾರಣಕ್ಕೂ ಭಯಪಡುವ ಅವಶ್ಯಕತೆ ಇರುವುದಿಲ್ಲ. ಬಹಳಷ್ಟು ವಿದ್ಯಾರ್ಥಿಗಳು ಹೇಳ್ತಾ ಇರ್ತೀರಾ, ನಂಗೆ ಓದಿದ್ದೆಲ್ಲ ನೆನಪೇ ಇರುವುದಿಲ್ಲ, ನಂಗೆ ಎಕ್ಸಾಮಿಗೆ ಹೋದರೆ ಎಲ್ಲ ಮರೆತು ಬಿಡ್ತೀನಿ, ಅವ್ರು ನನಗಿಂತ ಚೆನ್ನಾಗಿ ಪ್ರಿಪೇರ್ ಆಗಿದ್ದಾರೆ, ನನಗಿಂತ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ, ಇವಾಗ ಎಕ್ಸಾಮ್ ಹತ್ರ ಬಂದಂಗೆ ನಂಗೆ ತುಂಬ ಭಯ ಆಗ್ತಿದೆ. ಯಾವುದೇ ಕಾರಣಕ್ಕೂ ಯಾವುದೇ ವಿಷಯವನ್ನ ಮನಸ್ಸಿನಲ್ಲಿ ತರುವುದು, ಭಯಪಡುವ ಅವಶ್ಯಕತೆನೇ ಇಲ್ಲ. ಯಾಕಂತಂದ್ರೆ ನೀವು ಭಯ ಪಟ್ಟಷ್ಟು ನಿಮ್ಮ ಸಾಮರ್ಥ್ಯ ಕಡಿಮೆ ಆಗ್ತದೆ. ಸೊ ಆತ್ಮವಿಶ್ವಾಸದಿಂದ, ಯಾಕಂತಂದ್ರೆ ನೀವು ಎಲ್ಲ ಓದಿದ್ದೀರಾ, ಇವಾಗ ಸಾಕಷ್ಟು ಕ್ಲಾಸ್ ಅಟೆಂಡ್ ಆಗಿದ್ದೀರಾ, ಎಕ್ಸಾಮಿಗೆ ಪ್ರಿಪೇರ್ ಆಗಿದ್ದೀರಾ, ಕ್ಲಾಸ್ ಟೆಸ್ಟ್ ಬರೆದಿದ್ದೀರಾ, ಮಿಡ್ ಟರ್ಮ್ ಎಕ್ಸಾಮ್ ಅಪಿಯರ್ ಆಗಿದ್ದೀರಾ, ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಿಪರೇಟರಿ ಎಕ್ಸಾಮ್ ಬರೀತೀರಾ. ಸೊ ನೀವು ಎಲ್ಲ ಪ್ರಿಪೇರ್ ಆಗಿದ್ದೀರಾ. ಸೊ ನಿಮ್ಗೆ ಬೇಕಾಗಿರೋದೇನು? ಜಸ್ಟ್ ರಿವಿಷನ್. ಸೊ ಡೋಂಟ್ ಪ್ಯಾನಿಕ್. ಯಾವುದೇ ರೀತಿಯ ಭಯ ಪಡದೆ ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಇರಲಿ. ಬಿಲೀವ್ ಇನ್ ಯುವರ್ ಸೆಲ್ಫ್. ಓಕೆ. ಸೆಕೆಂಡ್ ಒನ್, ಮೇಕ್ ಅ ಸಿಂಪಲ್ ಸ್ಟಡಿ ಪ್ಲಾನ್. ಒಂದೇ ಸರಿಗೆ ಎಲ್ಲ ಓದ್ಬಿಡ್ತೀನಿ ಅದೇನು ಅವಶ್ಯ ಇಲ್ಲ. ಡು ನಾಟ್ ಮೇಕ್ ಅ ಕಾಂಪ್ಲಿಕೇಟೆಡ್ ಟೈಮ್ ಟೇಬಲ್. ವಿದ್ಯಾರ್ಥಿಗಳೇ, ನಿಮ್ಮ ಹತ್ರ ಇವಾಗ ಯಾವಾಗ ಎಕ್ಸಾಮ್ ಇದೆ, ನಿಮ್ಮ ಹತ್ರ ಎಷ್ಟು ಟೈಮ್ ಇದೆ, ಓಕೆ, ಅದನ್ನ ಚೆನ್ನಾಗಿ ಪ್ಲಾನ್ ಮಾಡಬೇಕು. ಸೊ ನೀವು ಇನ್ನೂ ಎಷ್ಟು ಸಿಲೆಬಸ್ ಕವರ್ ಮಾಡಬೇಕು, ಯಾವುದನ್ನ ಓದಬೇಕು, ಅದನ್ನ ನೀಟಾಗಿ ಟೈಮ್ ಟೇಬಲ್ ಮಾಡಿ ಡೈಲಿ 6 to 8 hours ಓದಬೇಕು. ಸ್ಟಡಿ 6 to 8 hours a day with a focus. Focus is very very important. ಎಷ್ಟು ಓದಿದ್ರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನೀವು ಎಷ್ಟು ತಿಳ್ಕೊಂಡಿದ್ದೀರಾ ಅದು ಇಂಪಾರ್ಟೆಂಟ್. ಸೊ ಡಿವೈಡ್ ಅ ಟೈಮ್ ಲೈಕ್ ದಿಸ್: ಮಾರ್ನಿಂಗ್, ಆಫ್ಟರ್ನೂನ್, ನೈಟ್. ಸೊ ಬಹಳಷ್ಟು ವಿದ್ಯಾರ್ಥಿಗಳು ಲೇಟ್ ನೈಟ್ ಓದ್ತಾರೆ,
ಕೆಲವೊಬ್ರು ಅರ್ಲಿ ಮಾರ್ನಿಂಗ್ ಎದ್ದು ಓದ್ತಾರೆ. ಸೊ ನಿಮ್ ಕಂಫರ್ಟೇಬಲ್ ಆಗಿರುವಂತಹ ಅವಧಿಯಲ್ಲಿ ಓದಿ. ಆದ್ರೆ ಬೆಸ್ಟ್ ಟೈಮ್ ಫಾರ್ ಸ್ಟಡಿ ಇಸ್ ಅರ್ಲಿ ಮಾರ್ನಿಂಗ್. ಯಾಕಂದ್ರೆ ನಿಮ್ಮ ಮೈಂಡ್ ಫ್ರೆಶ್ ಆಗಿರುತ್ತೆ, ಯಾವುದೇ ರೀತಿಯ ಮೈಂಡಲ್ಲಿ ಇನ್ಫ್ಲೂಯೆನ್ಸ್ ಇರಂಗಿಲ್ಲ. ಅಂದ್ರೆ ಡೇ ಲೇಟ್ ನೈಟ್ ಏನು ಮಾಡ್ತೀರಾ ಅಂತಂದರೆ ಡೈಲಿ ಒನ್ ಡೇ ನಡೆದಿರುವಂತಹ ವಿಷಯಗಳೆಲ್ಲ ನಿಮ್ಮ ಮನಸ್ಸಿನಲ್ಲಿ ಓಡಾಡ್ತಾ ಇರ್ತವೆ. ಅದಕ್ಕೆ ಅರ್ಲಿ ಮಾರ್ನಿಂಗ್ ಮೈಂಡ್ ಫ್ರೆಶ್ ಆಗಿರುತ್ತೆ. ಸೊ ಇವಾಗ ಆ ಒಂದು ಅವಧಿ ಒಳಗೆ ನೀವೇನು ಮಾಡ್ಬೋದು, ಡಿಫಿಕಲ್ಟ್ ಸಬ್ಜೆಕ್ಟ್ಸ್ನ ತಗೋಬೋದು. ಸೊ ಆಫ್ಟರ್ನೂನ್ ರಿವಿಷನ್ ಮಾಡ್ಬೋದು, ಕ್ವಶನ್ ಪೇಪರ್ ಬಿಡಿಸುವಂಥದ್ದು, ಬರೆಯುವಂಥದ್ದು, ಅದೆಲ್ಲ ನೀವು ಆಫ್ಟರ್ನೂನ್ ಮಾಡ್ಬೋದು. ಇನ್ನು ನೈಟ್ ಲೈಟ್ ಸ್ಟಡಿ, ನೀವು ಓದಿರುವುದನ್ನೇ ಮತ್ತೆ ಮತ್ತೆ ಅದನ್ನು ರಿಪೀಟ್ ಮಾಡುವಂಥದ್ದು ಅಂಥದನ್ನು ನೀವು ನೈಟಲ್ಲಿ ಮಾಡ್ಬೋದು. ಸೊ ಅರ್ಲಿ ಮಾರ್ನಿಂಗ್ ಈಸ್ ಅ ಬೆಸ್ಟ್ ಟೈಮ್ ಫಾರ್ ಸ್ಟಡಿ. ಸೊ ಸರಿಯಾಗಿ ಒಂದು ಪ್ಲ್ಯಾನ್ ಮಾಡಿ ಯಾವುದನ್ನು ಓದಬೇಕು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಗೊತ್ತಾ ವಿದ್ಯಾರ್ಥಿಗಳೇ, ನೀವು ಏನು ಓದಬೇಕಂತ ಮಾಡಿದ್ದೀರಲ್ಲ, ಇವತ್ತು ನಾನು ಏನು ಓದಬೇಕು ಅನ್ನೋದನ್ನು ಸರಿಯಾಗಿ ನಿರ್ಧಾರ ಮಾಡಿ ಅದಕ್ಕೆ ಬೇಕಾದಂಥ ಸ್ಟಡಿ ಮಟೀರಿಯಲನ್ನು ಇಟ್ಕೊಂಡು ಒಂದು ಕಡೆ ಕೂತ್ಕೊಂಡು ಓದಬೇಕು. ಅದನ್ನೇ ನಾವು ಏನಂತ ಕರಿತೀವಿ, ಫೋಕಸ್, ಕಾನ್ಸಂಟ್ರೇಷನ್ ಅವಾಗ ಬರುತ್ತೆ. ಪದೇ ಪದೇ ಎದ್ದು ಹೋಗುವಂಥದ್ದು. ಬೆಳಿಗ್ಗೆ ಎದ್ದ ಮೇಲೆ ನಾನು ಇವತ್ತು ಏನು ಓದಬೇಕು ಅಂತ ಡಿಸೈಡ್ ಮಾಡಿದರೆ ಅಲ್ಲೇ ಹಾಫ್ ಆನ್ ಅವರ್ 1 ಅವರ್ ಹೋಗ್ಬಿಡುತ್ತೆ. ಸೊ ಬಿಫೋರ್ ನಾಳೆ ಏನು ಓದಬೇಕು ನಾನು ಬೆಳಿಗ್ಗೆ ಅನ್ನೋದನ್ನು ಮೊದಲೇ ಡಿಸೈಡ್ ಮಾಡಬೇಕು. ಅದಕ್ಕೆ ಸಂಬಂಧಿಸಿದಂಥ ಸ್ಟಡಿ ಮೆಟೀರಿಯಲ್ ನಿಮ್ಮ ಟೇಬಲ್ ಮೇಲೆ ಇರಬೇಕು. ಸ್ಟಡಿ ಟೇಬಲ್ ಮೇಲೆ ಆ ಮೆಟೀರಿಯಲ್ ಇಟ್ಕೊಂಡು ಕೂತ್ಕೊಂಡ್ರಿ ಅಂತಂದರೆ 1 or 2 hours ಆರಾಮ್ ನೀವು ಓದಿ ಅದನ್ನ ಕಂಪ್ಲೀಟ್ ಮಾಡ್ಬೋದು. ಇನ್ನೊಂದು ವಿಷಯ ಗೊತ್ತಾ ವಿದ್ಯಾರ್ಥಿಗಳೇ, ನೀವು ಹೋಲ್ ಸಿಲೆಬಸ್ ಅಂತ ತಗೊಂಡಾಗ ನಿಮ್ಗೆ ಹೆವಿ ಅನಿಸುತ್ತೆ. ನೀವು ಅದನ್ನು ಯಾವ ರೀತಿ ಡಿವೈಡ್ ಮಾಡಬೇಕು ಅಂತಂದರೆ, ಇಂಪಾರ್ಟೆಂಟ್ ಕ್ವಶನ್ಸ್ 4 ಮಾರ್ಕ್ಸಿಗೆ ಎಷ್ಟು ಕೇಳ್ತಾರೆ, 6 ಮಾರ್ಕ್ಸಿಗೆ ಎಷ್ಟು ಕೇಳ್ತಾರೆ, ಅವು 4 ಮಾರ್ಕ್ಸಿಗೆ ಎಷ್ಟು ಇಂಪಾರ್ಟೆಂಟ್ ಕ್ವಶನ್ ಬರುತ್ತೆ. ಓಕೆ, ಒಂದು 20 ಕ್ವಶನ್ಸ್ 25 ಕ್ವಶನ್ಸ್ ಅಂತ ತಗೊಂಡಾಗ ನೀವು ಅದನ್ನು ಕಂಪ್ಲೀಟ್ ಮಾಡೋದು ಈಸಿ ಆಗುತ್ತೆ. ಡೈಲಿ ಒಂದು 2-3 ಕ್ವಶನ್ಸ್ ಪ್ರತಿ ಒಂದು ಸಬ್ಜೆಕ್ಟಿಂದು 2 or 3 ಕ್ವಶನ್ಸ್ ನಾನು ಕಂಪ್ಲೀಟ್ ಮಾಡ್ತೀನಿ. 4 ಮಾರ್ಕ್ಸಿಂದು, 6 ಮಾರ್ಕ್ಸಿಂದು ಪ್ರಾಜೆಕ್ಟ್ ಕ್ವಶನ್ಸು ನಾನು ಇದನ್ನು ಇವತ್ತು ಓದ್ತೀನಿ. ಈ ರೀತಿ ನೀವು ಮಾಡ್ತಾ ಬಂದಾಗ ನಿಮಗದು ಹೆವಿ ಅನಿಸಂಗಿಲ್ಲ. ಸೊ ಮೇಕ್ ಅ ಸಿಂಪಲ್ ಸ್ಟಡಿ ಪ್ಲ್ಯಾನ್. ಕನ್ಸಿಸ್ಟೆನ್ಸಿ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಲಾಂಗ್ ಹಾರ್ಸ್. ನೀವು ಕೆಲವೊಂದು ವಿದ್ಯಾರ್ಥಿಗಳು ಯಾವ ರೀತಿ ಮಾಡ್ತಾರೆ ಅಂತಂದರೆ, ನಾಳೆ ಎಕ್ಸಾಮ್ ಇದೆ ಅಂತಂದರೆ ಹಿಂದಿನ ದಿವಸ ಹೋಲ್ ನೈಟ್ ಸ್ಟಡಿ ಮಾಡೋದು, ಅಥವಾ ಇವತ್ತು ಸ್ಟಡಿ ಮಾಡೋದು 1 ವೀಕ್ ಮತ್ತೆ ಬುಕ್ಕನ್ನೇ ತೆಗೆದು ನೋಡಂಗಿಲ್ಲ. ಈ ರೀತಿ ಇದ್ದಾಗ ನೀವು ಒಳ್ಳೆಯ ಅಂಕಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಕನ್ಸಿಸ್ಟೆನ್ಸಿ. ಡೈಲಿ ಒಂದು 6 hours ಓದೋದು, ಡೈಲಿ ಒಂದು 6 to 8 hours ಓದೋದನ್ನು ನಿರಂತರವಾಗಿ ಅದನ್ನ ಅದೇ ರೀತಿ ಮಾಡ್ತಾ ಹೋಗ್ಬೇಕು. ಆವಾಗ ನಿಮ್ಗೆ ಯಾವುದೇ ರೀತಿಯ ಹೊರೆ ಆಗೋದಿಲ್ಲ, ಹೆವಿ ಅನ್ಸೋದನ್ನೇ ಇಲ್ಲ ಸಿಲೆಬಸ್. ಇಲ್ಲ ನಾಳೆ ಎಕ್ಸಾಮ್ ಅಂತಂದರೆ ಇವತ್ತು ಓದ್ ಲೇಟ್ ನೈಟ್ ಅಥವಾ ಪೂರ್ತಿ ನೈಟ್ ಕುತ್ಕೊಂಡು ಹೋಲ್ ನೈಟ್ ಓದ್ತೀರಾ, ಅದು ನಿಮಗೆ ಒಳ್ಳೆಯ ಅಂಕಗಳನ್ನ ತಂದು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಫೋಕಸ್ and consistency is important. Make a simple study plan and study with a focus. Third one, practice writing. Very, very important. Second PUC exam test, how you write, not only what you know. ದ್ವಿತೀಯ PUC ಪರೀಕ್ಷೆ ಏನು ನೀವು ಬರೀತೀರಲ್ಲ, ಇದು ಕೇವಲ ನೀವು ನಿಮ್ಗೇನು ಗೊತ್ತು ಅನ್ನೋದನ್ನು ಅಷ್ಟೇ ಅಲ್ಲ, ನೀವು ಯಾವ ರೀತಿ ಪೇಪರ್ ಬರೀತೀರಾ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರಾಕ್ಟೀಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್, ಇಂಪಾರ್ಟೆಂಟ್ ಕ್ವಶನ್ಸ್, ಡಯಾಗ್ರಾಮ್ಸ್, ಗ್ರಾಫ್ಸ್, ನ್ಯೂಮರಿಕಲ್ ಪ್ರಾಬ್ಲಮ್ಸ್. ಓಕೆ, ನಿಮಗೆ ಇವಾಗ ಬ್ಲೂ ಪ್ರಿಂಟ್ ಇರುತ್ತೆ,
ಯಾವ ಚಾಪ್ಟರಿಗೆ ಎಷ್ಟು ನೀವು ಕಾನ್ಸಂಟ್ರೇಷನ್ ಮಾಡಬೇಕು ಅಂತ ಗೊತ್ತಿರುತ್ತೆ ನಿಮ್ಗಲ್ಲಿ. ಯಾವ ಚಾಪ್ಟರ್ಗೆ ಎಷ್ಟು ಟೈಮ್ ಕೊಡ್ಬೇಕು, ಎಷ್ಟು ಇಂಪಾರ್ಟೆನ್ಸಿ ಕೊಡಬೇಕು. ಸೊ ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟೇ ನೀವು ಪ್ರಿಪೇರ್ ಆಗಿರ್ತೀರಾ. ಆಮೇಲೆ ಇನ್ನು ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತಾನೆ ಇಲಾಖೆಯವರು ಕ್ವಶನ್ ಬ್ಯಾಂಕ್ ಕೊಟ್ಟಿದ್ದಾರೆ, ರಿವೈಸ್ಡ್ ಕ್ವಶನ್ ಬ್ಯಾಂಕ್ ಇದೆ. ಸೊ ಇಂಪಾರ್ಟೆಂಟ್ ಕ್ವಶನ್ ಏನು ಬರುತ್ತೆ ಅದನ್ನ ನೀವು ಪ್ರಿಪೇರ್ ಆಗ್ತೀರಾ. ಅಷ್ಟೇ ಅಲ್ಲದೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ರಿಪಿಟೇಟಿವ್ಲಿ ಯಾವ ಕ್ವಶನ್ ಬಂದಿದೆ ಆ ರೀತಿ ನೀವು ಪ್ರಿಪೇರ್ ಮಾಡ್ಕೊಳ್ಳೋದಷ್ಟೇ ಅಲ್ಲದೆ ಅದನ್ನ ಟೈಮ್ ಇಟ್ಕೊಂಡು ವಿತಿನ್ ಅ ಟೈಮಲ್ಲಿ ಅದನ್ನ ಕವರ್ ಮಾಡೋದಕ್ಕೆ ನೋಡಬೇಕು. 3 hours ಅಲ್ಲಿ ನಂಗೆ ಕ್ವಶನ್ ಪೇಪರ್ ಕಂಪ್ಲೀಟ್ ಮಾಡೋಕ್ಕಾಗುತ್ತೋ ಇಲ್ವೋ. ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬಂದಂಗೆ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಓಕೆ, ಸೊ ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದೆ, ಡಯಾಗ್ರಾಮ್ಸ್ ಏನಿದೆ, ಎಷ್ಟು ಡಯಾಗ್ರಾಮ್ಸ್ ಬರುತ್ತೆ, ಯಾವುದು ಪ್ರಾಬ್ಲಮ್ಸ್ ಬರುತ್ತೆ, ಅದನ್ನು ಮತ್ತೆ ಮತ್ತೆ ನೀವು ಪ್ರಾಕ್ಟೀಸ್ ಮಾಡಿದಾಗ ನೀವು ಈಸಿಯಾಗಿ ಯಾವುದೇ ಭಯ ಇಲ್ಲದೆ, ಭಯ ಯಾಕೆ ಬರುತ್ತೆ ನೀವು ಪ್ರಿಪೇರ್ ಇಲ್ದಾಗ. ಸೊ ಪ್ರಾಕ್ಟೀಸ್ ಮಾಡಿ. ಇವಾಗ ನೀವು ಒಂದು ಕ್ವಶನ್ ತಗೊಂಡು ಪ್ರಿಪೇರ್ ಮಾಡಿದ್ರಿ ಅಂತಂದ್ರೆ ಚೆನ್ನಾಗಿ ಓದ್ಕೊಳ್ಳಿ ಫಸ್ಟು. ಆಮೇಲೆ ಅದನ್ನ ತೆಗೆದಿಟ್ಬಿಟ್ಟು ಒಂದು ಪೇಪರ್ ತಗೊಂಡು ಅದೇನು ಓದಿದೀರಾ ಅದನ್ನ ಬರಿಬೇಕಾದ್ರೆ ನಿಮ್ಗೆ ಪ್ರಾಬ್ಲಮ್ ಗೊತ್ತಾಗುತ್ತೆ. 1-2 ಪಾಯಿಂಟ್ ಮಿಸ್ಸಿಂಗ್ ಅನ್ಸುತ್ತೆ, ನೆನಪಾಗ್ತಾ ಇಲ್ಲ. ಸೊ ಟ್ರೈ ಮಾಡಿ, ನೆನಪು ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನೆನಪಾಗ್ತಿಲ್ಲ ಅಂತಂದ್ರೆ ಅದನ್ನ ತೆಗೆದಿಟ್ಬಿಟ್ಟು ಮತ್ತೊಂದ್ಸರಿ ಚೆನ್ನಾಗಿ ಅದನ್ನ ಕ್ವಶನ್ ಪ್ರಿಪೇರ್ ಮಾಡ್ಕೊಳ್ಳಿ. ಇವಾಗ ಬರೀರಿ, ಕಂಪ್ಲೀಟ್ ಆನ್ಸರ್ ನಿಮಗೆ ಗೊತ್ತಿರುತ್ತೆ. ಸೊ ಅದಕ್ಕೆ ಬರೆಯೋದು ಬಹಳ ಬಹಳ ಇಂಪಾರ್ಟೆಂಟ್. ಪ್ರಾಕ್ಟೀಸ್ ರೈಟಿಂಗ್. ನೀವು ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಅಂತಂದ್ರೆ ಹೌ ಟು ರೈಟ್ ಕೂಡ ಬಹಳ ಇಂಪಾರ್ಟೆಂಟ್. ಸೊ ರೈಟ್ ಆನ್ಸರ್ಸ್ ನೀಟ್ಲಿ, ಅಂಡರ್ಲೈನ್ ಕೀವರ್ಡ್ಸ್ ಅಂಡ್ ಪ್ರೆಸೆಂಟ್ ಪಾಯಿಂಟ್ಸ್ ಕ್ಲಿಯರ್ಲಿ. ನೀವು ಕ್ವಶನ್ಸ್ ಬರೀತಾ ಇರಬೇಕಾದ್ರೆ ಹ್ಯಾಂಡ್ ರೈಟಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೀವು ಡೈಲಿ ಪ್ರಾಕ್ಟೀಸ್ ಮಾಡಿದಾಗ ಅದನ್ನು ಕೂಡ ಇಂಪ್ರೂವ್ ಮಾಡ್ಕೋಬಹುದು. ಸೊ ಆನ್ಸರ್ಸ್ನ ನೀಟಾಗಿ ಬರೆಯೋದು, ಯಾವುದೇ ರೀತಿ ಮೆಸ್ ಮಾಡದೇ ಇರೋ ಹಂಗೆ ನೀಟಾಗಿ ಪೇಪರ್ ಬರೆಯೋದು, ಇಂಪಾರ್ಟೆಂಟ್ ಥಿಂಗ್ಸ್ನ ಅಂಡರ್ಲೈನ್ ಮಾಡೋದು, ಇದೆಲ್ಲ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೀವು ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಅಂತಂದ್ರೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಒನ್ ಈಸ್ ರಿವೈಸ್ ಸ್ಮಾರ್ಟ್ಲಿ. ಡು ನಾಟ್ ರೀಡ್ ಎವ್ರಿಥಿಂಗ್ ಅಗೇನ್. ಯಾಕಂದ್ರೆ ನೀವು ಆಲ್ರೆಡಿ ಈಗೆಲ್ಲ ಓದಿದ್ದೀರಾ. ಸೊ ಜಸ್ಟ್ ನಿಮಗೆ ಒಂದು ರಿವಿಷನ್ ಬೇಕಷ್ಟೆ. ಇಂಪಾರ್ಟೆಂಟ್ ಡೆಫಿನಿಷನ್ಸ್, ಡಯಾಗ್ರಾಮ್ಸ್, ಫಾರ್ಮುಲಾ, ಕೀ ಪಾಯಿಂಟ್ಸ್ ಆಫ್ ಈಚ್ ಚಾಪ್ಟರ್. ಸೊ ರಿವಿಷನ್ ಕ್ರಿಯೇಟ್ಸ್ ಕಾನ್ಫಿಡೆನ್ಸ್. ನೀವು ಎಷ್ಟು ರಿವಿಷನ್ ಮಾಡ್ತೀರಾ, ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ, ಅದು ನಿಮಗೆ ಆತ್ಮವಿಶ್ವಾಸದಿಂದ, ಕಾನ್ಫಿಡೆನ್ಸ್ ಇಂದ ಎಕ್ಸಾಮ್ ಬರೆಯೋದಕ್ಕೆ ಸಹಾಯ ಆಗ್ತದೆ. ಸೊ ರಿವೈಸ್ ಸ್ಮಾರ್ಟ್ಲಿ. Next one, most important one, dear students, take care of your health. Your brain needs energy. Sleep at least 6 to 7 hours. 6 hours sound sleep is very very important. Eat healthy food, no junk foods. Drink enough water. Avoid mobile phone distractions. A healthy body supports a sharp mind. ಸೊ ವಿದ್ಯಾರ್ಥಿಗಳೇ, ಆರೋಗ್ಯದ ಕಡೆ ಗಮನ ಕೊಡುವುದು ಬಹಳ ಇಂಪಾರ್ಟೆಂಟ್. ಈ ಒಂದು ಟೈಮಲ್ಲಿ ಒಳ್ಳೆಯ ರೀತಿಯ ಆಹಾರವನ್ನು ಸೇವಿಸುವುದು, ಸಾಕಷ್ಟು ನೀರು ಕುಡಿಯುವುದು. ನಿಮಗೆ ಕಾನ್ಸಂಟ್ರೇಷನ್ ಬರಬೇಕು ಅಂತಂದ್ರೆ ಯಾವುದೇ ರೀತಿಯ ಡಿಸ್ಟ್ರಾಕ್ಷನ್ಸ್ ಇದ್ರೆ ಅದರಿಂದ ಹೊರಗೆ ಬರುವಂತ ಡಿಸ್ಟ್ರಾಕ್ಷನ್ಸ್ ಆಗದೆ ಇರುವಂಗೆ ನೋಡ್ಕೊಳ್ಬೇಕು. ಸೊ
A healthy body supports a sharp mind. ಅಂದ್ರೆ ಆರೋಗ್ಯವಂತ ದೇಹದಲ್ಲಿ ಆರೋಗ್ಯವಂತ ಒಂದು ಮನಸ್ಸು ಇರುತ್ತೆ ಅಂತ ಹೇಳ್ತಾರಲ್ಲ, ಅದೇ. ಡೈಲಿ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ನೀವು ಹೇಳ್ತೀರಲ್ಲ ಸ್ಟಡಿ ಮಾಡೋದಕ್ಕೆ, ಟೇಕ್ ಅ ಡೀಪ್ ಬ್ರೆತ್. ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡ್ಬೋದು, 10 ಮಿನಿಟ್ಸ್ ಮೆಡಿಟೇಷನ್ ಮಾಡ್ಬೋದು, ಸ್ಟ್ರೆಚಿಂಗ್ ಎಕ್ಸಸೈಸಸ್ ಮಾಡ್ಬೋದು. ಬಿಟ್ವೀನ್ ದ ಸ್ಟಡೀಸ್ 1 hour 2 hours ನೀವು ಓದಿದಾಗ ಒಂದು 10 ಮಿನಿಟ್ಸ್ ಟೇಕ್ ಅ ರಿಲ್ಯಾಕ್ಸ್, ಟೇಕ್ ಅ ಡೀಪ್ ಬ್ರೆತ್, ಸ್ಟ್ರೆಚಸ್, ಡ್ರಿಂಕ್ ವಾಟರ್, ಇನಫ್ ವಾಟರ್. ಸೊ ನಿಮ್ಮ ಆರೋಗ್ಯ ಕೂಡ ಬಹಳ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಸೊ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. Next one, avoid negative people. Do not listen to question paper will be hard. I am not prepared. Exam is very tough. Avoid all these things. ಯಾವುದೇ ರೀತಿಯ ಭಯ ಬೇಡ. ಈ ವರ್ಷ ಕ್ವಶನ್ ಪೇಪರ್ ತುಂಬಾ ಟಫ್ ಬರುತ್ತೆ, ಕ್ವಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಆಗಿದೆ. ಸೊ ಇವು ಯಾವುದೇ ರೀತಿಯ ಭಯ ಬೇಡ. ಇಂಥದ್ದು ಏನೇ ಒಂದು ನೆಗೆಟಿವ್ ಕೇಳಿದ್ರು ಕೂಡ ನೀವು ಅದನ್ನು ಸಂಪೂರ್ಣವಾಗಿ ಅವಾಯ್ಡ್ ಮಾಡಬೇಕು. ಪ್ರೊಟೆಕ್ಟ್ ಯುವರ್ ಮೈಂಡ್, ಸ್ಟೇ ಕಾಮ್ ಅಂಡ್ ಫೋಕಸ್ಡ್. ನೆಕ್ಸ್ಟ್ ಒನ್, ಥಿಂಕ್ ಅಬೌಟ್ ಯುವರ್ ಗೋಲ್. ವಿದ್ಯಾರ್ಥಿಗಳೇ, ವಾಟ್ ಯು ವಾಂಟ್ ಟು ಬಿಕಮ್, ಏನಾಗಬೇಕಂತ ಮಾಡಿದ್ದೀರಾ? ಐ ವಾಂಟ್ ಟು ಬಿಕಮ್ IAS ಆಫೀಸರ್, ಐ ವಾಂಟ್ ಟು ಬಿಕಮ್ ಅ ಪೊಲೀಸ್ ಆಫೀಸರ್, ಅ ಲಾಯರ್, a doctor. Okay, think about your goal. This exam is a step towards your career, a step towards your dream, a step towards your future. ಸೊ ನಿಮ್ಮ ಭವಿಷ್ಯವನ್ನ ನಿರ್ಮಿಸುವಂತಹ ನಿಮ್ದು ಕನಸು ಏನಿದೆ ಅಲ್ಲ, ಅದನ್ನ ನನಸು ಮಾಡಿಕೊಳ್ಳುವುದಕ್ಕೆ ಈ ಒಂದು ಪರೀಕ್ಷೆ ಒಂದು ಸ್ಟೆಪ್ ಅಂತ ಹೇಳ್ಬೋದು, ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. One exam does not define your life, but your effort in this exam builds your confidence for life. ವಿದ್ಯಾರ್ಥಿಗಳೇ, ಈ ಒಂದು ಪರೀಕ್ಷೆ ನಿಮ್ಮ ಜೀವನವನ್ನೇನು ನಿರ್ಣಯಿಸಂಗಿಲ್ಲ. ನಿಮ್ಮ ಪರೀಕ್ಷೆಯಲ್ಲಿ ಪಡೆಯುವಂಥ ಅಂಕಗಳು ನಿಮ್ಮ ಜೀವನವನ್ನ ನಿರ್ಣಯಿಸಂಗಿಲ್ಲ, ಆದರೆ ಇವು ನಿಮ್ಮ ಭವಿಷ್ಯವನ್ನ ರೂಪಿಸಬಹುದು ಅಲ್ವಾ? ಸೊ ಚೆನ್ನಾಗಿ ಎಕ್ಸಾಮಿಗೆ ಪ್ರಿಪೇರ್ ಆಗಿ, ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಪರೀಕ್ಷೆಯನ್ನ ಬರೆಯಿರಿ. Dear students, you are stronger than your fear, smarter than your doubt, and capable of more than you imagine. Do your best, leave the rest. I wish you, all of you, confidence, clarity, success in your second PUC examination. All the very best. Thank you so much.